ಅಮ್ಮ ನನಗೆ ಊರಿಗೆ ಬರೋದಕ್ಕೆ ಇಷ್ಟ ಇಲ್ಲ ಕಣಮ್ಮ. ಬಲವಂತ ಮಾಡಬೇಡ. ಇನ್ನೊಂದೆರಡು ದಿವಸ ಇರ್ತೀನಿ ಅಂತ ಹೇಳಿದ್ನಲ್ಲ. ನನಗೆ ಯಾಕೋ ಒಂಥರ ಬೇಜಾರು. ನನಗೆ ಕೆಲ್ಸಕ್ಕೆ ಹೋಗೋಕ್ಕೂ ಇಷ್ಟ ಇಲ್ಲ. ಸ್ವಲ್ಪ ದಿನ ನಾನೇ ದುಡಿತೀನಿ. ಇವಾಗ ಒಂದು ಸ್ವಲ್ಪ ದಿನ ಕಣಮ್ಮ, ಒಂದೆರಡು ದಿವಸ ಇಲ್ಲೇ ಇರ್ತೀನಿ. ನಾನೇನು ಯಾರ ತಗೂ ಇಪ್ಪಟ್ಟು ನಾನು ಜಗಳ ಮಾಡ್ಕೊಂಬಕ್ಕೆ ಹೋಗಲ್ಲ. ಯಾರ ಹತ್ರ ಆದರೂ ದುಡ್ಡು ಇಸ್ಕೊಳಕ್ಕೆ ಹೋಗಲ್ಲ, ಏನಿಲ್ಲ. ನಾನು ಯಾರ ಹತ್ರ ಜಗಳನೂ ಮಾಡ್ಕೊಂಡಿಲ್ಲ. ಒಂದೆರಡು ದಿವಸ ಇದ್ದು ಬರ್ತೀನಿ. ಅಲ್ಲಿ ಬರೋಕ್ಕೆ ನನಗೆ ಮನಸ್ಸಿಲ್ಲ. ಯಾಕಲ್ಲಿ ಬಂದ್ರೆ ನನ್ನ ಮನಸ್ಸು ಚೇಂಜ್ ಆಗುತ್ತೆ. ಅವ್ರು ಬೇಡ ಅಂತಾರೆ ಕಣೋ. ನಿಮ್ಮ ಅಜ್ಜಿ ಬೇಡ ಅಂತೈತೆ, ಕರ್ಕೊಂಡು ಹೋಗಮ್ಮ ನಿಮ್ಮನಿಗೆ. ನೀವು ನಿಮ್ಮ ಮಗನ ಅಂತ ಹೇಳ್ತಾ ಐತೆ ಅಂತಂದ್ರೆ ನೀನು ಇನ್ನ ಇರ್ತೀನಿ ಅಂತೀಯಲ್ಲ. ಅವರು ಕರ್ಕೊಂಡು ಹೋಗು ಅಂತಾರೆ, ನೀನು ಇರ್ತೀನಿ ಅಂತೀಯ. ನಾವು ಎತ್ಲಾಗಂತ ಇದು ಮಾಡಬೇಕೋ ಏನೋ. ಬೇಡ ಬಾರಪ್ಪ, ಸುಮ್ಮನೆ ನಮ್ಮ ಮನೆಗೆ ನಾವು ಹೋದ್ರೆ ಯಾವ್ದಿರಲ್ಲ. ಬಾ ಹೊಲ್ಟ್ರೆ ನಮ್ಮ ಮರ್ಷಿತಾ. ಇನ್ನು ನನ್ನ ಮಗ ಬರಲ್ವಂತೆ ನೋಡು. ಇವನಿಗೆ ಹೇಳೋದಾರ್ದ ನನಗೆ ತಲೆ ಕೆಟ್ಟೋಗುತ್ತೆ. ಬಾರ ಹೋಗೋಣ ಅಂತಂದರೆ ಇನ್ನು ನಾನು ಬರೋದಿಲ್ಲ, ಇನ್ನೊಂದೆರಡು ದಿವಸ ಇರ್ತೀನಿ ಅಂತ ಹೇಳ್ತಾವನೆ. ಹೋಗಪ್ಪ ಗುಂಡು ಸಮರ್ಥ, ಹೋಗಪ್ಪ ಹೋಗು. ಬಂಗಾರ ಜಾಣ ಆಗ್ಬೇಕು. ಹೋಗಮ್ಮ ಹೋಗಿ ಯಾವ್ದಾನ ಒಳ್ಳೆ ಕೆಲ್ಸಕ್ಕೆ ಸೇರಿಸುತ್ತೇನೆ. ಅಪ್ಪ ಯಾಕೆ ಕೆಲ್ಸಕ್ಕೆ ಹೋಗೋದು ಕಲಿಯಮ್ಮ, ಜಾಣ ಆಗಬೇಕು ಪಾಪ. ನಂದು 2 ದಿವಸ ಇರ್ತೀನಿ ಕಣಜ್ಜಿ ಅತ್ಲಾಗೆ. ನನಗೆ ಅಲ್ಲಿಗೆ ಹೋದ್ರೆ ಬೇಜಾರು. ಅದಕ್ಕಾಗಿ ಇನ್ನೊಂದೆರಡು ದಿವಸ ಬಿಟ್ಟು ಕೆಲ್ಸಕ್ಕೆ ಹೋಗ್ತೀನಿ. ನಾನೆಲ್ಲ ದುಡ್ದಾಕ್ತೀನಿ. ಸುಮ್ಮನಿರೋ ಅಂತ ಹೇಳಿದ್ರೆ ಕೇಳಲ್ಲ ಅತ್ಲಾಗೆ. ಇನ್ನೊಂದೆರಡು ದಿವಸ ಇರ್ತೀನಿ. ನನಗೆಲ್ಲನೂ ಇರಬೇಕಂಬುದು ನನಗೆ ಆಸೆ ಇರಲ್ವಾ? ಒಂದು ಅಜ್ಜಿ ಮನೆ ಅಂತ ಹೇಳಿ ಬಂದಿದ್ದಕ್ಕೂ ಒಂದು ತಿಂಗಳಾದರೂ ಇರೋದು ಬೇಡವೆ? ನೀನಂತೂ ಒಂದು ವಾರಕ್ಕೇನೆ ಅಲ್ಲೇನೆ ಹೋಗು ಅಂತ ಹೇಳ್ತಾ ಇದೀಯ. ಒಂದು ವಾರಕ್ಕೇನೆ ಹೋಗಜ್ಜಿ ಅತ್ಲಾಗೆ. ಕೆಲ್ಸಕ್ಕೆ ಹೋಗ್ಬೇಕಣಪ್ಪ. ದುಡಿಯೋ ಕಾಲದಾಗೆ ದುಡ್ಕೊಂಡಿದ್ದೇನೆ, ವಯಸ್ಸಿಂದ ದುಡ್ದಿದ್ದೇನೆ. ಈಗ ನೋಡು ನಮ್ಮಂಗೆ ವಯಸ್ಸೋದಾಗ ಏನೋ ನಾವು ಕೆಲಸ ಮಾಡೋಕೆ ಹೋಗ್ತೀವಿ. ಮುಂಚೆಗೆ ಏಳು ಬದುಕು ಮಾಡ್ತಿದ್ವಿ. ವಯಸ್ಸು ಹೋಗ್ತಾನೆ ಬದುಕು ಮಾಡೋಕ್ಕಾಗಲ್ಲ. ದಿಮ್ಗಿದ್ದಾಗ ದುಡ್ಕೊಂಡಿದ್ದೇನೆ. ಹೋಗು, ನಿಮ್ಮಪ್ಪ ಯಾವ್ದಾನ ಒಳ್ಳೆ ಕೆಲ್ಸಕ್ಕೆ ಸೇರಿಸ್ತಾನೆ. ಹೋಗಪ್ಪ, ಜಾಣ ಆಗಬೇಕು. ಸಮರ್ಥ ಜಾಣ ಆಗಬೇಕಪ್ಪ. ಹೋಗು. ಎಲ್ಲರೂ ನಮ್ಮನ್ನು ಬೈತಾರೆ, ನನ್ನೂ ನಿಮ್ಮಮ್ಮ ಇನ್ನೂ ಬೈತಾರೆ, ಅವ್ನಿಗೆ ಒಳ್ಳೆ ಬುದ್ಧಿ ಕಲಿಸಿಲ್ಲ ಅಂತ. ಹೋಗಮ್ಮ, ಜಾಣ ಆಗಬೇಕು. ಹೋಗು. ಬಾರಲೇ ಸುಮ್ಮನೆ ಬಾರ. ಬಾ ಅಂದ್ರೆ ಕೇಳಲ್ಲ ನೀವು. ಇರ್ತೀನಿ ಅಂತಾನೆ. ಬಾ ಸುಮ್ಮನೆ ನಿಮ್ಮಪ್ಪ ಕೆಲ್ಸಕ್ಕೆ ಸೇರಿಸುತ್ತೆ, ಕೆಲ್ಸಕ್ಕೆ ಹೋಗ್ಮಂತೆ. ನನಗೆ ಯಾಕೆ ಮನ್ಸು ಸರಿ ಇಲ್ಲ ಕಣಮ್ಮ. ಅದಕ್ಕಾಗಿನ ನನಗೆ ಯಾಕನೋ ಇಲ್ಲೋಡು ಒಂಥರ ಬೇಜಾರಾದಂಗೆ ಆಗ್ಬಿಟ್ಟೈತೆ. ಒಂದೆರಡು ದಿವಸ ಸುಮ್ಮನಿರು. ಒಂದೆರಡು ದಿವಸ ಇದ್ದು ಬರ್ತೀನಿ. ಇನ್ನೊಂದು ವಾರ ಇದ್ದು ಬರ್ತೀನಿ. ಅಲ್ಲಿ ಬಂದರೆ ಯಾಕೋ ಒಂಥರ ನನ್ನ ಮನಸ್ಸು ಯಾಕೋ ಚೆನ್ನಾಗೇ ಇರಲ್ಲ. ಒಂಥರ ಏನೇನೋ ಒಂಥರ ಯೋಚನೆ ಮಾಡೋಂಗಾಗುತ್ತೆ. ಅದೇ ಬರುತ್ತೆ. ಯಾಕಂದರೆ ನಾನೆಲ್ಲ ಸಾಲ ಮಾಡ್ಕೊಂಡಿದ್ನಲ್ಲ, ಅದೇ ಒಂಥರ ಬೇಜಾರಾಗುತ್ತೆ. ಅದಕ್ಕೋಸ್ಕರ ನಾನು ತೀರಿಸ್ತೀನಮ್ಮ. ನನಗೇನೇನು ನಾನು ಮನ್ಸು ಮಾಡಿದರೆ ನಾನು ದುಡ್ಡು ಸಾಲ ತೀರ್ಸೋದೇನು ದೊಡ್ಡದಲ್ಲ. ನೀನು ಸುಮ್ಮನೆ ಇದ್ಬಿಡು. ಸುಮ್ಮನೆ ಹೋಗಪ್ಪ, ಹೋಗ್ತಿದ್ರೊಟ್ಟೆ ಸುಮ್ಮನೆ ಮನೆಯಾಗ ನೀನಿರು. ಇಲ್ಲಿ ನೀನು ಪಾಪ ಆಗ್ಲಲ್ಲ, ನಾವು ಹೊತ್ತು ಮುಂಚೆ ಬರಲ್ಲ, ಏನಿಲ್ಲ. ಹೋಗಪ್ಪ ಹೋಗು. ಬಾರಲೇ ಬಾರ, ಸುಮ್ಮನೆ ಮುಚ್ಕೊಂಡು ಬಂದರೆ ಸರಿ. ನೋಡು ನಾನು ಸರಿಯಾಗಿ ತೀಡ್ಬಿಡ್ತೀನಿ. ಬಾ ಇಲ್ಲಿ ಸುಮ್ಮನೆ. ನೋಡಿ ಅಮ್ಮ ತಾಯಿ ಬತ್ತೀನಿ. ಅದು ಯಾಕೆ ಹಂಗಾಡ್ತೀಯ? ಬರ್ತೀವಿ ಕಣಮ್ಮ. ಸರಿ ಅಮ್ಮ. ಪಾಪ ಒಳ್ಳೆ ಬುದ್ಧಿ ಕಲಿಬೇಕಮ್ಮ. ಹೋಗು, ಇನ್ನೊಂದೆರಡು ದಿವಸ ಬಿಟ್ಟು ಬರ್ಮಂತೆ. ಹೋಗಿ ಬಾ, ಊರಿಗೆ ಹೋಗಿ. ಸರಿ ಆಯ್ತು ಹೇಳು. 1-2 ದಿವಸ ಇರ್ತೀನಿ ಅಂದ್ರೆ ಬಲವಂತ ಮಾಡಿ ಕಳಿಸ್ತೀರ. ಸರಿ ಆಯ್ತು ಹೇಳ್ಬಿಡು. ಅವರು ಕರ್ಕೊಂಡು ಹೋಗು ಅಂತಾರೆ, ನೀನು ಇರ್ತೀನಿ ಅಂತೀಯ. ಸುಮ್ಮನೆ ಬಾರ ಪಾಪ ನೀನು. ಸಿಟ್ಟಾದರೂ ಸಿಟ್ಟಾಗ್ಲಿ ಹೇಳು. ಅವ್ರ ಮಕ್ಳು ಅವ್ರ ಮನೆಯಾಗಿರ್ಬೇಕು. ನಾಳೆ ಹೊತ್ನಾಗ ಯಾಕೆ ಸುಮ್ಮನೆ. ಇವಳು ಒಂದು ಸ್ವಲ್ಪ ನಮ್ಮ ಹರ್ಷಿತಾ, ಇವಳು ಸ್ವಲ್ಪ ಸಿಟ್ಟಾಗೋದು ಜಾಸ್ತಿ. ಸ್ವಲ್ಪ ದಿನ ಇರಲಿ ಅಂತಾಳೆ. ಇನ್ನೂ ಸ್ವಲ್ಪ ದಿನ ಅವನ್ನ ಇಟ್ಕೊಂಡ್ರೆ ನನಗೆ ಇಲ್ಲೋಡು ರಾತ್ರಿ ಎಲ್ಲ ಬರಲ್ಲ. 12 ಗಂಟೆ ತನಕ ಫೋನ್ ನೋಡ್ತಾನೆ. ಒಂದು ಸ್ವಲ್ಪ ಹೇಳಿದ ಮಾತು ಕೇಳಲ್ಲ. ಅವನಿಗೆ ನಾವೇ ಉಪ್ಸಿ ತಪ್ಪು ಮಾಡಿದ್ವಿ ಅನ್ನಿಸ್ತೈತಿ. ಅದಕ್ಕೆ ಮತ್ತೆ ಮಕ್ಳನ್ನ ಎಷ್ಟ್ರಾಗ ಬೆಳೆಸ್ಬೇಕು ಅಷ್ಟಕ್ಕೆ ಬೆಳೆಸ್ಬೇಕು ಅಮ್ಮಂಗೆ ಆಗ್ತೈತಿ. ಏನು ಮಾಡೋದು? ಆಗ ಸಿಟ್ಟೆಲ್ಲ ಆಗ್ಲಿ. ಕರ್ಕೊಂಡು ಹೋಗ್ಲಿ. ನಾನು ವಾಂತಿ ಬಿಟ್ಟು ಎಲ್ಲಿ ಹೋಗೋಣ? ಹೋಗ್ತಾರೆ ಅವ್ರೇನು. ಹೋಗ್ತೀನಿ. ನನಗಿನ್ನ ಕೆಲಸ ಇದ್ದಾವೆ. ನನಗೇನು ಯಾರೇನು ಮಾಡಿಕ್ಕಲ್ಲ, ಏನಿಲ್ಲ. ನಾವು ಯಾವಾಗಿಂದ ಕಷ್ಟ ಬೀಳೋದೇ ಆಗೈತಿ. ಇಲ್ಲ ತಕ್ಕ ಕಷ್ಟ ಬಿದ್ದು ಇವಾಗಲೂ ಇವ್ರು ನೋಡ್ತಾ ಕೂಕಬೇಕಂದ್ರೆ ಯಾರ ಕೈಲಾಗುತ್ತೆ? ನಮ್ದು ಎಷ್ಟು ಕಷ್ಟ ಬಿದ್ದಿದ್ದೀವಿ ಅಂತ ನಮಗೆ ಗೊತ್ತೈತಿ. ಯಪ್ಪ ಜೀವನನೇ ಬೇಡಪ್ಪ ಅನ್ನಿಸ್ತೈತೆ. ಅವತ್ತಿನ ಕಷ್ಟ ನೆನೆಸ್ಕೊಂಡ್ರೆ ಈಗಲೂ ಕಣ್ಣ ನೀರು ಬೋಲ್ತೀನಿ. ನಿಜವಾಗ್ಲೂ ನಮ್ಮ ವೀಕ್ಷಕರಿಗೂ ಗೊತ್ತು ನಾನು ಕಷ್ಟಪಟ್ಟಿರೋದು ಏನೇನು, ಯಾರ ಹತ್ರ ಹೆಂಗೆ ಮಾತು ಕೇಳಿದ್ದೀನಿ, ಎಂತೆಂಥದ್ದೆಲ್ಲ ಎದುರಿಸ್ಕೊಂಡು ಬಂದಿದ್ದೀನಿ ಅಂತ ನಮ್ಮ ವೀಕ್ಷಕರಿಗೆ ಗೊತ್ತು. ಅದು ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ನೆನೆಸ್ಕೊಂಬೋದೇನು ಬೇಡ. ಹೋಗ್ತೀನಿ, ಕೆಲಸ ಇದೆ. ಅಪ್ಪಗೆ ಫೋನ್ ಮಾಡಿದ್ರೆ ಕಾರ್ ತರೋದೇನಪ್ಪ, ಬಸ್ಸಿಗೆ ಯಾರು ಹೋಗ್ತಾರೆ? ಹೋಗು. ಬಾ, ನಿಮ್ಮಪ್ಪ ಸುಮ್ಮನೆ ಕೆಲ್ಸಕ್ಕೆ ಹೋಗೈತಿ. ನಿನಗೆ ಕಾರ್ ಬೇರೆ ಕೇಳು. ಅವರು ಹೋಗು, ಕರ್ಕೊಂಡು ಹೋಗು ಅಂತಾರೆ, ನೀನು ಇರ್ತೀನಿ ಅಂತೀಯ. ಸುಮ್ಮನೆ ಬಂದುಬಿಡ್ಬೇಕು ಪಾಪ. ಅಮ್ಮ ಇನ್ನೇ ಹೇಳ್ತೈತೆ, ಕರ್ಕೊಂಡು ಹೋಗಮ್ಮ ನಿಮ್ಮ ಹುಡುಗನ ನಿಮ್ಮ ಮನೆಗೆ ಅಂತ ಹೇಳಿ. ನೀನು ಸುಮ್ಮನೆ ಬಂದುಬಿಡಲ್ಲ. ಇನ್ನು ನಾವು ಥರ ಆಡ್ತೀಯ ಕಣ್ ಪಾಪ ನೀನು. ಏನು ಈಗಳಪ್ಪ ನೋಡು, ನೀನೆಲ್ಲೋ ನಮ್ಮ ಮರ್ಯಾದೆ ತೆಗಿಯೋದ್ರಾಗೈತಿ. ನನಗಂತೂ ಬೋಲ್ ಬೇಜಾರಾಗೈತಿ. ಎಂಥ ಬುದ್ಧಿ ಕಲ್ಸ್ಯಾರಪ್ಪ ಅಂತಾರೆ ಅಲ್ಲ. ಹೇಳು ಎಷ್ಟನ ಪಾಪ ನೀನು. ಹಂಗೆ ಯಾರನ್ನ ಹೇಳಿದ್ದಾಗ ಕೇಳ್ಬೇಕು. ನೀನು ಆಟ ಮಾಡಬಾರ್ದು. ಯಾಕಿಂತ ಮಾಡ್ಕೊಂಡು ಕುಕ್ಕಂತೀಯ ಅಂತ ನನಗೆ. ದೇವರಾಣೆಗೂ ನೀನು ಎಂತ ಮಾಡ್ಕೊಂಡು ಕುಕ್ಕಂತೀಯ ಅಂದ್ರೆ ಪಾಪ ಅಂತ ಮಾಡ್ಕೊಂಡು ಕುಕ್ಕಂತೀಯ. ಅಣ್ಣ ವರ್ಷಿತ ಅಲ್ಲೇ ಊರಿಗೆ ಹೋಗ್ತಾ ಇದೀಯಾ? ಅಲ್ಲೇ ಊರಿಗೆ ಹೋಗ್ತಾ ಇದೆಯೇನು? ನತ್ತೆ
ಹೋಗ್ಬೇಕು ಅದಕ್ಕೇನೆ ಹೋಗೋಣ ಅಂತ ಕರ್ಕೊಂಬಂದಿದ್ದೀನಿ. ಇವ್ನು ಇನ್ನ ಇರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅವ ಅಮ್ಮ ನೋಡಿದರೆ ಕರ್ಕೊಂಡೋಗಮ್ಮ ನಿನ್ನ ಮಕ್ಳು ನಿನ್ನ ಮನೆಯಾಗಿರ್ಬೇಕು ಅಂತ ಹೇಳಿ ರಾತ್ರಿಯಲ್ಲಿ ನಿದ್ದು ಬರಲ್ವಂತೆ. ಇಲ್ಲಿದ್ರೆ ಹಿಂಗೆ ಮಾಡ್ತಾರೆ. ನೋಡಮ್ಮ ಹೆಂಗೆ ಮಾತಾಡ್ತಾರೆ. ಯಾರೋ ನೋಡ್ಕೊಂಬಲ್ಲವು, ನಮ್ಮ ಮಕ್ಳು ನಾವೇ ನೋಡ್ಕೋಬೇಕು. ಒಂದೆರಡು ದಿವಸ ಇರೋಣ ಅಂತ ಹೇಳ್ದೆ ಬಿಡ, ಮತ್ತೆ ಅದು ಯಾಕೆ ಹಂಗಡ್ತಿ ಇವಾಗ ಬತ್ತಾಯಿದ್ನಲ್ಲ, ನನಗೊಂದು 2 ದಿವಸ ಯಾಕನ ಬರೋಕ್ಕೆ ಮನಸ್ಸಿಲ್ಲ, ಇಲ್ಲೇ ಇರೋಣ ಅಂತ ಅನ್ನಿಸ್ತು. ಇಲ್ಲೆಲ್ಲ ಚೆನ್ನಾಗಿ ರೂಢಿ ಆಗೈತಲ್ಲ, ಅದಕ್ಕೆ ಅಲ್ಲಿಗೆ ಯಾಕೋ ಒಂಥರ ನನಗೆ ಬೇಜಾರಾದಂಗೆ ಆಗೈತೆ, ಅದಕ್ಕಾಗಿನ. ಅಪ್ಪ ಅವ್ನಿಗೆ ಇಷ್ಟ ಇಲ್ಲ ಊರಿಗೆ ಬರೋಕ್ಕೆ. ನೀವು ಅಮ್ಮ ಊರಿಗೆ ಹೋಗು ಅಂದ್ಲೇನು? ನೋಡಮ್ಮ ಅವಳು ವರ್ಷಿತ ಈ ದಿನ ಇಲ್ಲಿ ಸೇರ್ಕೊಂಡಿದ್ರು ಅವಳಿಂದೆಂದು ಒಂದಿಲ್ಲ ಊರಿಗೆ ಹೋಗು ಅಂತ. ನೋಡಿ ಇವ್ನು ನಮ್ಮಮ್ಮಗಂತ ನೋಡ್ಕೊಂಬಕಲ್ವ, ಯಾವ ಗಂಡು ಹುಡುಗರಿಲ್ಲ ಏನಿಲ್ಲ. ನಾ ಸುಮ್ಮನೆ ಇಲ್ಲೇ ಬಿಡು. ಇವನೇ ಮನೆ ಮಾರಿಸ್ತಾರೆ, ಇವನೇ ಮನೆ ಗಂಡು ಮಗ ಆಗ್ತಾನೆ. ಅಷ್ಟೇನೆ, ಸುಮ್ಮನೆ ಇಲ್ಲೇ ಬಿಡಿ ಇವನ್ನ. ಅಲ್ಲ ಇಕ್ಕಬೇಕಲ್ಲ, ಇವನು ಒಂದಿಟ್ಟು ಹೇಳ್ದಂಗೆ ಕೇಳಲ್ಲ ಕಣತ್ತೆ. ಇವನು ಒಳ್ಳೇನಲ್ಲ. ಬರೀ ಸಾಲ ಮಾಡ್ಕೊಂಬಂದು ಅಂಗಡಿಗಳಿಗೆ ನೋಡು, ಅವ್ರ ಅಂಗಡಿಗೆ 500-600 ರೂಪಾಯಿ ಸಾಲ ಮಾಡ್ಕೊಳವನಿ. ತಿರ್ಗಾನ ಯಾರು ತಗೊಂಡು 2,000 ದುಡ್ಡು ಬೇರೆ ಇಸ್ಕೊಳವನಿ. ಅದಕ್ಕೆ ಬೇಕಾಯ್ತಂತೆ ಆತ ಹುಡುಗರ ಜೊತೆಗೆ ಹೋದ ಅಂತ. ಅವ ಅಮ್ಮಗೆ ಅದೇ ದೊಡ್ಡದು 2,000 ರೂಪಾಯಿ. ಹಂಗೆ ಮತ್ತೆ ನಿಮ್ಮ ಅಮ್ಮ ಒಂದಿಟ್ಟು ರೂಪಾಯಿ ಗಂಟೆಣಿಗೂ ಲೆಕ್ಕ ಹಾಕ್ತಾಳಲ್ಲ, ಅದಕ್ಕೇನೆ ಅವಳು ಒಂದಿಟ್ಟು ಯೋಚನೆ ಮಾಡ್ತಾಳೆ. ದುಡ್ಡಿಗೆ ರೂಪಾಯಿ ಗಂಟೆಣಿಗೂ ಜಾಸ್ತಿ ಲೆಕ್ಕ ಹಾಕ್ತಾಳೆ ನಿಮ್ಮ ಅಮ್ಮ. ಅಮ್ಮ ಹಂಗೆ ಮತ್ತೆ ಅದಕ್ಕೆ ನನಗೆ ಬೇಜಾರಾದಂಗೆ ಆಯ್ತು. ಅದಕ್ಕೆ ಅದೇ ಕರ್ಕೊಂಬಂದೆ, ಬಾರಪ್ಪ ಹೋಗೋಣ ಅಂತ. ನನಗೆ ಬರೋಕ್ಕೆ ಇಷ್ಟನೇ ಇಲ್ಲ ಪಾಪ ಈ ಹುಡುಗನ ನೋಡೋಕ್ಕಾಗಲ್ಲ. ನಮ್ಮ ಮನೆಗೆ ಕಳ್ಸೋ ಮತ್ತೊಂದು 2 ದಿನ ಇದ್ರೆ ಇರ್ತಾನೆ. ನಮ್ಮ ಪಾಪನೂ ಬರ್ತಾನೆ, ಇವನು ಜೊತೆಗೆ ಇರ್ತಾನೆ. ಬಾರಪ್ಪ ಬಾ ಹೋಗೋಣ, ನಮ್ಮ ಮನೆಗೆ ಇರ್ಮಂತೊಂದು 2 ದಿನ. ಇವನಿಗೆ ಎಲ್ಗೂ ಹೋಗಲ್ವಲ್ಲ, ನಮಗೆ ಬೇರೆ ಯಾರು ಅಲ್ಲಿ ಜಾಸ್ತಿ ಅಂತ ಸಂಬಂಧಿಕರು ಅವ್ರ ಕಡೆಗಳವ್ರು ಯಾರೂ ಅಷ್ಟು ರೂಢಿ ಇಲ್ಲ ಇವನಿಗೆ. ನಮ್ಮ ಕಡೆಗೆ ನಮ್ಮ ಅಮ್ಮನ ಮನೆಗೆ ಇಲ್ಲಿಗೆ ಬಂದು ರೂಢಿ ಆಗಿರೋದು. ಅದಕ್ಕೆ ಇವನು ಇಲ್ಲೇ ಇರ್ತೀನಿ, ಅಜ್ಜಿ ಮನೆಯಾಗಿರ್ತೀನಿ, ಅಜ್ಜಿ ಊರಾಗಿರ್ತೀನಿ ಅಂತ ನೀವು. ಅದಕ್ಕಾಗಿನ ಹೋಗ್ತೇನ ಇವ್ರ ಮನೆಗೆ? ಹೋಗ್ತೀನಿ. ಇವ್ರ ಮನೆಯಾಗ ಒಯ್ದಾನಲ್ಲ ಅವನು. ಇವನು ಇವರು ಮೊಮ್ಮಗನು ನನ್ನ ಫ್ರೆಂಡು. ನಮ್ಮ ಸಚಿನು ಬರ್ತಾನೆ. ನಮ್ಮ ಸಚಿನು ಹೇಳ್ತೀನಿ ಕರ್ಕೊಂಬತ್ತಾನ ಅವರಪ್ಪ ಇವತ್ತು ಹೋಗಿ. ಅವನು 1-2 ದಿನ ಇರ್ತಾನೆ. ನೀನು ಬರ್ತಾನೆ 1-2 ದಿನ. ನಾವು ಶಾನೆ ದಿನ ಆಗೈತೆ ನಮ್ಮ ಹುಡುಗನ ನೋಡಿ. ಅದಕ್ಕೇನೆ 1-2 ದಿನ ಬಾರಪ್ಪ ಅಂತ ಹೇಳ್ತೀವಿ, ರಜಾ ಹಾಕಿ ಕರ್ಕೊಬರ್ತಾನೆ. ರಜಾ ಬೇರೆ ಇರುತ್ತಲ್ಲ, ಇವತ್ತು ಹೋಗ್ತಾನೆ ಕರ್ಕೊಂಬರೋಕ್ಕೆ. 1-2 ದಿನ 1 ವಾರಗಟ್ಟಲೆ ಇರ್ತಾನೆ. 1 ವಾರ ಇರ್ತಾನೆ ಬಿಡು. ಅವ್ರು ಸೀತ ನಮ್ಮ ಮನೆಗೆ ಅಲ್ಲ, ನಿಮ್ಮ ಅಮ್ಮ ಹೆಂಗನ ಇರ್ತೀನಿ ಎಂಬರ್ನ ಹೆಂಗನ ಕಳಿಸ್ತೀನಿ ಅಂತಾಳೆ. ಹೇಳು ಯಪ್ಪ, ನಮ್ಮ ಮನೆಗೆ ಇರ್ಲಿಲ್ಲ ಬಿಡು, ಬಾರಪ್ಪ ಹೋಗೋಣ ಬಾರಪ್ಪ. ನಮ್ಮ ಮನೆಗೆ ಇರ್ಮಂತೆ, ನಮ್ಮ ಸಚಿನೂ ಬರ್ತಾನೆ, ಇಬ್ಬರು ಇರ್ಮಂತ್ರಿ. ನಾವು ಅಂತ ನಾನು ಆ ಹುಡುಗ ಬಂದಾಗ ಮಟನ್ನು ಚಿಕನ್ ಎಲ್ಲ ತೋರಿಸಿ ಮಾಡ್ತೀವಿ ಬಿಡು. ನಮ್ಮ ಮನೆಯಾಗೆ ಇರ್ತಾನೆ, ಉಂಡ್ಕೊಂಡು ತಿನ್ಕೊಂಡು. ಇರ್ತೀಯನ ಇವ್ರ ಮನೆಯಾಗೇನೇ? ಇರ್ತೀನಿ. ಇವ್ರ ಮನೆಯಾಗೂ ನನ್ನ ಫ್ರೆಂಡ್ ಇದ್ದಾನಲ್ಲ, ಇರ್ತೀನಿ ಅಮ್ಮ. ಬಿಡು ಇರಲಿ ಪಾಪ, ಅವ್ನಿಗೆ ಆಸೆ ಐತೆ. ಅವ್ನಿಗೆ ಇಷ್ಟ ಇಲ್ದಲೆ ಸುಮ್ಮನೆ ಏನಕ್ಕೆ ಕರ್ಕೊಂಡು ಹೋಗ್ತೀಯ? ಇಷ್ಟಿರೋದು ಕರ್ಕೊಂಡೋಗಿ ಆಮೇಲೆ ಒಂದೇನಾನ ಒಂದು ಆದರೆ ಹೇಳಪ್ಪೋ, ಇನ್ನು ಅಲ್ಲೇ ಇದ್ದಿದ್ರು ಇರೋನು ಅಮ್ಮಂಗೆ ಆಗುತ್ತೆ. ಇರ್ತಾನೆ ಬಿಡು, ನಮ್ಮ ಮನೆಯಾಗೇನೆ ಅವನೇನೆಲ್ಲೂ ಹೋಗಲ್ಲ. ಇರ್ತಾನೆ ಬಿಡು. ನಾವೆಲ್ಲ ನೋಡ್ಕೊಂತೀನಿ, ನಾವು ಚೆನ್ನಾಗಿ ನೋಡ್ಕೊಂತೀವಿ. ನಮ್ಮ ಸೌಮ್ಯನೂ ಚೆನ್ನಾಗಿ ನೋಡ್ಕೊಂತಾಳೆ. ಕರ್ಕೊಂಡು ಹೋಗ್ತೀನಿ ಬಾರಪ್ಪ, ಹೋಗೋಣ ಬಾರ. 1-2 ದಿನ ಇರ್ಮಂತ ಬಾರ. ಅಯ್ಯೋ ಇರ್ತೀನಿ ಅಂಬರ್ನ ಹೆಂಗನ ಕಳ್ಸೋಕೆ ಮನ್ಸು ಬರುತ್ತೆ. ಇರ್ತೀನಿ ಅಂತ ಇದ್ದಾನೆ ನಮ್ಮ ಅಮ್ಮ ಅಂತ ಕರ್ಕೊಂಡು ಹೋಗು ಅಂತ ಇದ್ದು. ನನಗೆ ಭಾಳ ಸಿಟ್ಟು ಬಂತು. ಬಿಡಮ್ಮ ಹೇಳಿದ್ದೀನಿ ಅಂತ ಹೇಳಿದ್ರು ಕೇಳಂಗಿಲ್ಲ ನಮ್ಮಮ್ಮ. ಬಿಡಮ್ಮ ಹೇಳಿದ್ದೀನಿ, ಅವನೇನು ಹಂಗೆಲ್ಲ ಮಾಡಲ್ಲ ಅಂತ ಹೇಳಿದ್ದೀನಿ. ಏನು ಮಾಡ್ತೀಯ? ಹೋಗಪ್ಪ ಇವ್ರ ಮನೆಯಾಗೆ ಇರು. ಇನ್ನೇನು ಮಾಡೋಕ್ಕಾಗುತ್ತೆ? ಅಯ್ಯೋ ಆಗಲ್ಲ ಅಂತಾರೆ. ಅವ್ರು ಮಾತಾಡ್ತಿಲ್ದಾರೆ, ಯಾರು ನಾ ಮಾತಾಡ್ಸಂಗಿಲ್ಲ. ಹೆಣ್ಣು ಹುಡುಗರಿಗೆ ಏನಿಲ್ಲ, ನೀವು ಹಂಗಾರ ಮಾಡ್ಕೇಳ್ರಿ. ಮತ್ತೆ ನಿಮ್ಮ ಮನೆ ಹೆಣ್ಮಗಳೇ, ನಾನು ಈ ಮನೆ ಹೆಣ್ಮಗಳೇ ಅಂತ ಹೇಳ್ತೀನಿ ಅಷ್ಟೇನು. ಏನು ಮಾಡೋಕ್ಕಾಗತ್ತು? ಹೋಗಿರಪ್ಪ ಇರು 1-2 ದಿನ. ಅವ್ರ ಪಾಪನೂ ಬರ್ತಾನಂತೆ ಇವತ್ತು. ಇರು 1-2 ದಿನ ರಾಜಾ ಹಾಕಿ ಇರ್ತಾನಂತೆ. ಇರಪ್ಪ 1-2 ದಿನ ವರ್ಷಿತನ ಮಗನ್ನ ನನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ? ಬರ್ತೀನಿ ಅಂತ ಇದ್ದಾನೆ, ಅದಕ್ಕೆ ಕರ್ಕೊಂಡು ಹೋಗ್ತೀನಿ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ಗಳನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.